ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೇರಿಕ ಇರಾನ್ನ ಸಮುದ್ರವನ್ನು ಬಿಟ್ಟು ಓಡಿ ಹೋಗ್ತಾ ಇದೆ, ಅದರ ಹಡಗುಗಳು ಓಡಿ ಹೋಗ್ತಾ ಇದ್ದಾವೆ ಅನ್ನುವಂತಹ ಸುದ್ದಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಸ್ರೇಲ್ ಬಿಟ್ಟು ಓಡಿ ಹೋಗೋದಕ್ಕೆ ಇಸ್ರೇಲ್ ಪ್ರಜೆಗಳು ಪ್ರಯತ್ನ ಪಡ್ತಿದ್ದಾರೆ. ಅಲ್ಲಿನ ಏರ್ಪೋರ್ಟ್ಗಳು ಬಂದಾಗಿರೋದಕ್ಕೆ ಗಲಾಟೆಗಳು ಮಾಡ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಗಲಾಟೆಗಳಾಗ್ತಿದ್ದಾವೆ. ಏರ್ಪೋರ್ಟ್ ಸ್ಟಾಫ್ ಜೊತೆಯಲ್ಲಿ ಕೈ ಮಿಲಾಯಿಸ್ತಾ ಇದ್ದಾರೆ ಅನ್ನುವಂತಹ ವಿಡಿಯೋಗಳು, ಸುದ್ದಿಗಳು ಬರ್ತಾ ಇದೆ. ಸೊ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ನ ಪಡೆಗಳ ವಿಚಾರವಾಗಿ ಮತ್ತು ಇರಾನ್ ಏನು ಮಾಡ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಅಬ್ರಹಾಂ ಲಿಂಕನ್ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆಯನ್ನು ಹಾನಿಗೆ ಒಳಪಡಿಸೋದರಲ್ಲಿ ಯಶಸ್ವಿಯಾಗಿದೆಯಾ ಇರಾನ್? ಆ ಹಾನಿಯ ಕಾರಣಕ್ಕೆ ಅದು ಸಮುದ್ರದಲ್ಲಿ ತುಂಬ ದಿನ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕ ಅದನ್ನು ವಾಪಸ್ ತಗೊಳ್ತಿದೆಯಾ? ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿಯವರೆಗೆ ನಿರಂತರವಾಗಿ 15ನೇ ದಿನ ಇವತ್ತು ಅಮೇರಿಕ, ಇಸ್ರೇಲ್ ಒಂದು ಕಡೆ, ಅದರ ಜೊತೆಗೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೇರಿಕದ ಸೇನಾ ನೆಲೆಗಳು ಎಲ್ಲದರ ವಿರುದ್ಧ ಒಬ್ಬಂಟಿಯಾಗಿ ಇರಾನ್ ಹೋರಾಡ್ತಾ ಇರೋದು ನಿಮಗೆ ಗೊತ್ತಿದೆ. ತನ್ನ ದೇಶಕ್ಕೆ ಎಷ್ಟು ನಷ್ಟ ಆಗ್ತಿದ್ರು ಸಹ, ಎಷ್ಟು ಸಾವಾಗ್ತಿದ್ರು, ಎಷ್ಟು ನೋವಾಗ್ತಿದ್ರು, ತನ್ನ ದೇಶದ ಸರ್ವೋಚ್ಚ ನಾಯಕನ ಸಾವೇ ಆಗಿದ್ರು ಸಹ ಇರಾನ್ ಒಂದು ಚೂರು ವಿಚಲಿತ ಆಗಿಲ್ಲ. ತನಗಾಗುವ ನಷ್ಟದ ನಡುವೆನೇ ಶತ್ರುಗಳ ಮೇಲೆ ದಾಳಿಯನ್ನು ಮುಂದುವರಿಸಿದೆ. ಶತ್ರುಗಳಿಗೆ ಸರಿಯಾದ ಪೆಟ್ಟು ಕೊಡ್ತಾ ಇದೆ. ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಈಗ ಬರ್ತಿರುವ ಸುದ್ದಿಗಳ ಪ್ರಕಾರ ಅಮೇರಿಕ ಇರಾನ್ ಸಮುದ್ರವನ್ನು ಬಿಟ್ಟು ಓಡಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ ಬಿಟ್ಟು ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅಮೇರಿಕ ಸಮುದ್ರ ಬಿಟ್ಟು ಓಡಿ ಹೋಗೋದರ ಸುದ್ದಿಗಳನ್ನು ನೋಡೋದಾದರೆ, ಕೆಲವು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಇನ್ಕ್ಲೂಡಿಂಗ್ ದ NDTV ಹೇಳ್ತಾ ಇರೋದೇನು ಅಂದರೆ, ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ ಆಗಿರುವಂತಹ ಅಬ್ರಹಾಂ ಲಿಂಕನ್ ಏನಿದೆಯಲ್ಲ, ಪರಮಾಣು ಅಸ್ತ್ರಗಳನ್ನು ಉಡಾಯಿಸಬಲ್ಲ, ಶೇಖರಿಸಬಲ್ಲ ಶಕ್ತಿ ಇರುವ ಯುದ್ಧ ನೌಕೆ, ಅದಕ್ಕೆ ದೊಡ್ಡ ಹಾನಿಯನ್ನು ಮಾಡೋದರಲ್ಲಿ ಇರಾನ್ ಯಶಸ್ವಿಯಾಗಿದೆ. ಕೆಲವು ಇಂಡಿಪೆಂಡೆಂಟ್ ಮೀಡಿಯಾಗಳು, ರಷ್ಯನ್ ಮೀಡಿಯಾಗಳು ಮತ್ತು NDTV ಅದನ್ನು ಹೇಳ್ತಾ ಇದೆ. ಇನ್ನೊಂದು ಪತ್ರಿಕೆ ಹೇಳ್ತಾ ಇದೆ ಹೇಗೆ ಹಾನಿ ಆಯಿತು ಅನ್ನೋದ್ರ ಬಗ್ಗೆ. ಸ್ಪೀಡ್ ಬೋಟ್ಗಳನ್ನು ಬಳಸಿ, ಸೂಯಿಸೈಡಲ್ ಸ್ಪೀಡ್ ಬೋಟ್ಗಳನ್ನು ಬಳಸ್ಕೊಂಡು ಇರಾನ್ನ ಸೇನೆ IRGC ಈ ಅಬ್ರಹಾಂ ಲಿಂಕನ್ ಮೇಲೆ ಗುದ್ದಿಸಿದೆ ಅನ್ನುವಂಥ ಸುದ್ದಿಯನ್ನು ಅದು ಕೊಡ್ತಾ ಇದೆ. ಅದರ ಮೇಲೆ ಗುಂಡು ಹಾರಿಸುವ ಪ್ರಯತ್ನವನ್ನು ಅಮೆರಿಕದ ಸೋಲ್ಜರ್ಗಳು ಮಾಡಿದ್ರು, ಅಬ್ರಹಾಂ ಲಿಂಕನ್ ಮೇಲಿದ್ದಂತಹ ಸೈನಿಕರು ಮಾಡಿದ್ರು. ಬಟ್ ಅದು ತಪ್ಪಿಸಿಕೊಂಡು ಹೋಯಿತು. ಬಟ್ ಸ್ವಲ್ಪ ಹಾನಿಯನ್ನು ಆ ಹಡಗಿಗೆ ಮಾಡೋದರಲ್ಲಿ ಸಫಲ ಆಗಿ ಆಮೇಲೆ ಹೋಯಿತು ಅನ್ನುವಂತಹ ಸುದ್ದಿ ಇದೆ. ಅದರ ಜೊತೆಗೆ ಮಿಸೈಲ್ ಸಹ ಒಂದು ಬಡಿದಿದೆ ಅಬ್ರಹಾಂ ಲಿಂಕನ್ಗೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಅಮೆರಿಕ ಹೇಳ್ತಾ ಇದೆ, ನೋ, ಅಂಥದ್ದೇನು ನಡೆದಿಲ್ಲ, ನಮ್ಮ ಅಬ್ರಹಾಂ ಲಿಂಕನ್ ಸದೃಢವಾಗಿದೆ, ಹೇಗಿದೆಯೋ ಹಾಗೆ ಇದೆ ಅಂತಿದೆ. ಆದರೆ ಅದು ಹಿಂದಕ್ಕೆ ಸರಿತಾ ಇರೋದು ಸ್ಯಾಟಲೈಟಲ್ಲಿ ಗೊತ್ತಾಗ್ತಿದೆ. ಹಾಗಾದರೆ ಹಿಂದಕ್ಕೆ ಯಾಕೆ ಸರಿತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಬರ್ತಾವೆ. ಈಗ ಕೆಲವು ಪತ್ರಿಕೆ ಹೇಳ್ತಾ ಇರೋದು ಹಾನಿ ದೊಡ್ಡ ಮಟ್ಟದಲ್ಲಾಗಿದೆ, ಅದರ ರನ್ವೇ ಹಾಳಾಗೋಗಿದೆ, ಅದು ಬಳಸಲು ಯೋಗ್ಯವಾಗಿಲ್ಲ, ಹಾಗಾಗಿ ಆದಷ್ಟು ಬೇಗ ಅದನ್ನು ಅಲ್ಲಿಂದ ಹೊರಡಿಸ್ತಾ ಇದ್ದಾರೆ, ಇಲ್ಲದೆ ಹೋದರೆ ಮುಳುಗಿ ಹೋಗುವ ಸಾಧ್ಯತೆ ಇದೆ, ಭಯ ಇದೆ, ಅದಕ್ಕೆ ವಾಪಸ್ ಕಳಿಸ್ತಿದ್ದಾರೆ ಅಂತ. ಸೊ ಅದೊಂದು ಘಟನೆ ನಡೀತಾ ಇದೆ. ಇನ್ನೊಂದು ಕಡೆ ಇಸ್ರೇಲಿಂದ ಕೆಲವು ವಿಡಿಯೋಗಳು ಬರ್ತಾ ಇದೆ. ಇರಾನ್ ನಡೆಸಿರುವ ದಾಳಿಯಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಆಂಬ್ಯುಲೆನ್ಸ್ಗಳು, ಅವರನ್ನು ಎತ್ಕೊಂಡು ಹೋಗೋದು, ಆ ರೀತಿಯ ವಿಡಿಯೋಗಳನ್ನು ಕೆಲವರು ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಏರ್ಪೋರ್ಟ್ದು ಅಂತ ಹೇಳಲಾಗುವಂತಹ ಒಂದು ದೃಶ್ಯ ಬಂದಿದೆ. ಅದರಲ್ಲಿ ಇಸ್ರೇಲಿ ಪ್ರಜೆಗಳು ಏರ್ಪೋರ್ಟ್ ಸ್ಟಾಫ್ ಜೊತೆಯಲ್ಲಿ ಕೈ ಮಿಲಾಯಿಸ್ತಾ ಇದ್ದಾರೆ, ಹೊಡೆದಾಟಕ್ಕೆ ಇಳಿತಾ ಇದ್ದಾರೆ, ಒಬ್ರಿಗೊಬ್ರು ಟೀಕೆಗಳನ್ನು ಮಾಡ್ಕೊಳ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ. ಏನು ಅಂದರೆ, ಇಸ್ರೇಲಿ ಜನ ದೇಶ ಬಿಟ್ಟು ಹೋಗೋದಕ್ಕೆ ವಿಮಾನಗಳನ್ನು ಅರೇಂಜ್ ಮಾಡಿ ಅಂತ ಗಲಾಟೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಸುದ್ದಿ. ಕೆಲವರಂತೂ ಹೇಳ್ತಿದ್ದಾರಂತೆ ಓಪನ್ ಆಗಿ, ಇಲ್ಲೇ ಇದ್ದು ನಾವೇನು ಇರಾನ್ ಕೈಯಲ್ಲಿ ಹೊಡೆದು ಸಾಯಿಸ್ಕೊಳ್ಬೇಕಾ, ಇರಾನ್ ಕೈಯಲ್ಲಿ ಸಾಯ್ಬೇಕಾ, ನಾವಿಲ್ಲಿರೋದಿಲ್ಲ, ನಾವು ದೇಶ ಬಿಟ್ಟು ಹೋಗ್ತೀವಿ, ಬೇಕಾದ್ರೆ ನೆಕ್ಸ್ಟ್ ನೋಡೋಣ, ಎಲ್ಲ ಸರಿ ಹೋದರೆ ಬರ್ತೀವಿ ಅಂತ ಕೆಲವರು ಸಿದ್ಧ ಮಾಡ್ಕೊಂಡಿದ್ದಾರೆ. ಇಸ್ರೇಲ್ನ ಏರ್ಪೋರ್ಟ್ಗಳಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿಗಳು ಬರ್ತಾ ಇದೆ. ಇನ್ನು ನಿನ್ನೆನೆ ಹೇಳಿದ್ದೆ, ಇರಾಕ್ನಲ್ಲಿ C-135 ಅನ್ನುವಂತಹ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್
ಆಕಾಶದಲ್ಲಿಯೇ ಯುದ್ಧ ವಿಮಾನಗಳಿಗೆ ಇಂಧನವನ್ನ ಭರ್ತಿ ಮಾಡುವ ದೊಡ್ಡ ಏರ್ಕ್ರಾಫ್ಟ್ ಅನ್ನ ಇರಾಕಿನ ಒಳಗೆ ಇರುವಂತಹ ಬಂಡುಕೋರರು, ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನುವಂತಹ ಒಂದು ಬಂಡುಕೋರರ ಗುಂಪು ಹೊಡೆದು ಉರುಳಿಸಿದೆ ಅನ್ನುವಂತಹ ಸುದ್ದಿಯನ್ನು ನಿನ್ನೆ ವಿವರಿಸಿದೆ. ಅಮೆರಿಕ ಒಪ್ಕೊಂಡಿಲ್ಲ, ಬಟ್ ಆ ಗುಂಪು ಹೇಳ್ತಾ ಇದೆ ನಾವೇ ಹೊಡೆದು ಉರುಳಿಸಿದ್ದು ಅಂತ. ಇನ್ನು ಎರಡು ಹಡಗುಗಳನ್ನ ಇರಾನ್ ಅಮೆರಿಕದ ಹಡಗುಗಳನ್ನ, ಸರಕು ಹಡಗುಗಳನ್ನು ಸಮುದ್ರದಲ್ಲಿ ಉಡಾಯಿಸೋದ್ರಲ್ಲೂ ಸಹ ಸಫಲ ಆಗಿದೆ. ಅದರ ಜೊತೆಗೆ ಎಲ್ಲೆಲ್ಲ ಏರ್ ಬೇಸ್ಗಳು ಅಥವಾ ಸೇನಾ ನೆಲೆಗಳಿದ್ದಾವೆ ಅರಬ್ ದೇಶಗಳ ಒಳಗೆ, ಅದರ ಮೇಲೆ ಇರಾನ್ನ ದಾಳಿ ಮುಂದುವರೆದಿದೆ. ದುಬೈ ಮೇಲೂ ಸಹ ಒಂದಷ್ಟು ಹೊಸದಾಗಿ ದಾಳಿಯನ್ನು ನಡೆಸಿದೆ. ಸೌದಿ ಅರೇಬಿಯಾದಲ್ಲಿ ವಾಯುನೆಲೆಯ ಮೇಲೆ ಕ್ಷಿಪಣಿ ಹಾಕೋದರಲ್ಲಿ ಸಫಲ ಆಗಿದೆ. ಆ ಕ್ಷಿಪಣಿ ಸ್ಫೋಟದಲ್ಲಿ ಅಮೆರಿಕದ 19 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಆ ಕಾರಣಕ್ಕೆ ಅವರನ್ನು ಅಲ್ಲಿಂದ ಜರ್ಮನಿಗೆ ಶಿಫ್ಟ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡೋದಕ್ಕೆ ಸೌದಿ ಅರೇಬಿಯಾದಲ್ಲಿ ಸಾಧ್ಯ ಆಗ್ತಿಲ್ಲ, ಅಷ್ಟು ತೀವ್ರತರವಾದಂತಹ ಗಾಯಗಳಾಗಿದೆ ಅನ್ನುವಂಥದ್ದು ಸುದ್ದಿ. ಅವರನ್ನು ಜರ್ಮನಿಗೆ ಶಿಫ್ಟ್ ಮಾಡಿದ್ದಾರೆ, ಏರ್ಲಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯು ಸಹ ಬರ್ತಾ ಇದೆ. ಸೊ ಇದಿಷ್ಟು ನಿನ್ನೆ ರಾತ್ರಿ ಮತ್ತು ನಿನ್ನೆ ಸಂಜೆ ನಡೆದಿರುವಂತಹ ಘಟನಾವಳಿಗಳು. ಅದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ಪಷ್ಟವಾಗಿ ಇರಾನ್ ತನಗೆ ಆಗ್ತಿರುವ ಪೆಟ್ಟು, ನಷ್ಟ, ಇದೆಲ್ಲದರ ನಡುವೆ ಇಸ್ರೇಲ್ ಮತ್ತು ಅಮೆರಿಕಗೂ ಸಹ ತನ್ನ ಕೈಯನ್ನು ಮೀರಿ, ತನ್ನ ಶಕ್ತಿಯನ್ನು ಮೀರಿ ಪೆಟ್ಟು ಕೊಡ್ತಾ ಇದೆ. ಅಮೆರಿಕದ ಯುದ್ಧ ನೌಕೆಗಳು ಸಮುದ್ರದಿಂದ ಹಿಂದೆ ಸರಿತಾ ಇರೋದಂತೂ ಗ್ಯಾರಂಟಿ, ಓಡಿ ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್. ಇನ್ನು ಇಸ್ರೇಲ್ ಬಿಟ್ಟು ಓಡಿ ಹೋಗೋದಕ್ಕೆ ಇಸ್ರೇಲಿ ಜನ ತವಕಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವು ದೃಶ್ಯಾವಳಿಗಳಿಂದ ಗೊತ್ತಾಗ್ತಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.